Hello friends, I welcome you to the Kannada translation of the lesson, The Gardener. Elaboration can only impoverish this account and make it less authentic. ಸೊ ನಾವೇನಾದ್ರು ವಿಸ್ತರಣೆ ಮಾಡೋಕ್ಕೆ ಹೋದರೆ ಇದು ಒಂಥರ ವ್ಯಾಲ್ಯೂ ಕಳ್ಕೊಳ್ಳುತ್ತೆ, ಅಥೆಂಟಿಸಿಟಿ ಕಳ್ಕೊಳ್ಳುತ್ತೆ. ಐ ಕನ್ಸೀವ್ಡ್ ದಿಸ್ ಸ್ಟೋರಿ ಇನ್ ಎ ಫ್ಲ್ಯಾಶ್. ನನಗೆ ಆ ಕ್ಷಣದಲ್ಲಿ ಈ ಕಥೆ ಕಲ್ಪಿಸ್ಕೊಂತು. ಇಟ್ ಹ್ಯಾಸ್ ಇಟ್ಸ್ ಜೆನೆಸಿಸ್ ಇನ್ ಮೈ ಚಾನ್ಸ್ ಎನ್ಕೌಂಟರ್ ವಿತ್ ಅನ್ ಓಲ್ಡ್ ಮ್ಯಾನ್. ಸೊ ವಯಸ್ಸಾದ ವ್ಯಕ್ತಿಯೊಂದಿಗೆ ಯಾವಾಗಲೂ ಒಂದು ಸಿಕ್ಕಂಥ ಒಂದು ಚಾನ್ಸಲ್ಲಿ ಇದು ನನ್ನ ಮೂಲ ಹೊಂದಿದೆ. ಈ ಕತೆ ಮೂಲ. ಹಿ ವಾಸ್ ಸ್ಟ್ಯಾಂಡಿಂಗ್ ಇನ್ ಎ ಕೊಕೊನೆಟ್ ಗ್ರೋವ್ ನಿಯರ್ ಚನ್ನರಾಯಪಟ್ಟಣ. ಸೊ ಚನ್ನರಾಯಪಟ್ಟಣದ ಒಂದು ತೆಂಗಿನ ತೋಪಿನಲ್ಲಿ ಇವರು ನಿಂತಿರ್ತಾರೆ. ಸೊ ಅಲ್ಲಿ ಇವ್ರಿಗೆ ಹೊಳೆದಂಥ ಕಥೆ ಮುಂದೆ ನೋಡೋಣ. His eyes were suffused with strange memories and native intelligence. ನಿಂತಿದ್ದಂಥ ಮುದುಕನ ಕಣ್ಣುಗಳು ವಿಚಿತ್ರವಾದ ನೆನಪುಗಳಿಂದ ತುಂಬಿದ್ದವು ಮತ್ತು ಅವನಿಗೆ ಸ್ಥಳೀಯ ಬುದ್ಧಿವಂತಿಕೆ ಜಾಸ್ತಿ ಇತ್ತು. ಸೊ ಅವ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಲೋಕಲ್ ನಾಲೆಡ್ಜು ತುಂಬ ಇದೆ ಅವನಿಗೆ ಅಂತ. ಹಿ ಸ್ಟುಡ್ ದೇರ್. ಅವನಲ್ಲಿ ನಿಂತಿದ್ದ ಎ ಟಾಲ್ ಫಿಗರ್, ಎತ್ತರದ ವ್ಯಕ್ತಿ. ಹೇರ್ ಗಾನ್ ಗ್ರೇ. ಸೊ ಅವನ ಕೂದಲುಗಳೆಲ್ಲ ಬಿಳಿ ಬಿಳಿ ಆಗ್ತಿದ್ವು. ಎ ಲಾಂಗ್ ಬೀಕ್ ಲೈಕ್ ನೋಸ್. ಸೊ ಕೊಕ್ಕಿನ ಥರ ಮೂಗು. ಆ್ಯಂಡ್ ಎ ಸ್ಟ್ರಾಂಗ್ ಮಸ್ಕ್ಯುಲರ್ ಆರ್ಮ್. ಸೊ ಬಲವಾದ ಸ್ನಾಯುವಿನ ತೋಳುಗಳು. ಇನ್ ಒನ್ ಹ್ಯಾಂಡ್ ಎ ಸ್ಪೇಡ್ ಯೂಸ್ ಟು ಟೆಂಡ್ ಕೋಕೋನಟ್ ಟ್ರೀಸ್. ಸೊ ಒಂದು ಕೈಯಲ್ಲಿ ಆ ಸ್ಪೇಡ್ ಅಂತ ಇರುತ್ತಲ್ಲ, ಅದು ಗುದ್ಲಿನೋ ಏನಂತ ಅದಕ್ಕೆ, ಸೊ ಅದು ಇತ್ತು. ಎ ನ್ಯೂಸ್ ಪೇಪರ್ ಟಕ್ಡ್ ಅಂಡರ್ ಹಿಸ್ ಆರ್ಮ್. ಸೊ ಅವನ ಇನ್ನೊಂದು ತೋಳಿನ ಕೆಳಗಡೆ ನ್ಯೂಸ್ ಪೇಪರ್ನ ಸಿಗಿಸ್ಕೊಂಡಿದ್ದು. ಹಿ ವಾಸ್ ಎ ಲೇಬರರ್, ಓವರ್ಸಿಯರ್ ಆ್ಯಂಡ್ ಫಿಲಾಸಫರ್ ಆಲ್ ರೋಲ್ಡ್ ಇನ್ ಟು ಒನ್. ಸೊ ಅವನು ನೋಡಿದ್ರೆ ಒಬ್ಬ ಕಾರ್ಮಿಕ, ಒಬ್ಬ ಮೇಲ್ವಿಚಾರಕ ಮತ್ತು ದಾರ್ಶನಿಕ ಎಲ್ಲರ ಒಂದು ಮಿಕ್ಸ್ ಅವನ ಹತ್ರ ಕಾಣದಂತೆ. ಸೊ ಅಷ್ಟು ಕೆಲಸ ಮಾಡಿದ್ದಾನೆ ಅವನ ಜೀವನದಲ್ಲಿ. ಹಿ ಕೇಮ್ ಟು ದಿಸ್ ಗಾರ್ಡನ್ ಒನ್ ಡೇ ಆಫ್ಟರ್ ವಾಕಿಂಗ್ ಹಂಡ್ರೆಡ್ಸ್ ಆಫ್ ಮೈಲ್ಸ್. ಸೊ ನೂರಾರು ಮೈಲಿಗಳಷ್ಟು ದೂರ ನಡೆದ ಮೇಲೆ ಈ ಜಾಗಕ್ಕೆ ಬಂದಂತೆ. ದ ಓನರ್ ಆಫ್ ದಿಸ್ ಪ್ಲಾಂಟೇಶನ್ ನೀಡೆಡ್ ಎ ಪರ್ಸನ್ ಎಕ್ಸಾಕ್ಟ್ಲಿ ಲೈಕ್ ಹಿಮ್. ಸೊ ಈ ತೋಟದ ಮಾಲೀಕರಿಗೆ ಅವನಂತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇತ್ತಂತೆ. ಎ ಫ್ಯೂ ವರ್ಡ್ಸ್ ವರ್ ಎಕ್ಸ್ಚೇಂಜ್ಡ್. ಸೊ ಸ್ವಲ್ಪ ಮಾತಾಡ್ತಾರೆ, ಅದು ಇದು. ದ ಓಲ್ಡ್ ಮ್ಯಾನ್ ಸ್ಟೇಡ್ ಆನ್. ಮುದುಕ ಹಾಗೆ ಇರ್ತಾನೆ. ಹಿ ವಾಸ್ ರಿಯಲಿ ಯೂಸ್ಫುಲ್. ಅವನು ತುಂಬ ಯೂಸ್ಫುಲ್ ಅಂತ ಇವನಿಗೂ ಗೊತ್ತಾಗತ್ತೆ. ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಸೊ ಕೃಷಿ ತುಂಬ ಅರ್ಥ ಕುಡಿದು ಬಿಟ್ಟಿರ್ತಾನೆ. ಆ್ಯಂಡ್ ಕುಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ವರ್ಕರ್ಸ್. ಸೊ ಅವನ ಜೊತೆ ಕೆಲಸ ಮಾಡ್ಕೊಳ್ಳೋಂಥ ಕಾರ್ಮಿಕರೇನಿರ್ತಾರೆ ಅವ್ರ ಸಮಸ್ಯೆಗಳನ್ನ ಸಹ ಅರ್ಥ ಮಾಡ್ಕೊಳ್ಳೋಬಲ್ಲ ಅಂತ ಒಂದು ಕೆಪಾಸಿಟಿ ಇರುತ್ತೆ. ದ ಪೆಟ್ಟಿ ಟೆಫ್ಟ್ಸ್ ಇನ್ ದ ಗಾರ್ಡನ್ ಕೇಮ್ ಟು ಅನ್ ಎಂಡ್. ಸಣ್ಣ ಪುಟ್ಟ ಕಳ್ತನಗಳು ಏನು ನಡೀತಾ ಇದ್ವು ತೋಟದಲ್ಲಿ, ಸೊ ಅದು ಕೊನೆಗೊಂಡ್ವು. ದ ಇನ್ಕಮ್ ಫ್ರಮ್ ದ ಗಾರ್ಡನ್ ಇಂಪ್ರೂವ್ಡ್ ಡ್ರಮ್ಯಾಟಿಕಲಿ. ಸೊ ಅದರಿಂದ ಏನು ಬರ್ತಿತ್ತು ಅವನಿಗೆ ಆ ತೋಟದಿಂದ ಇನ್ಕಮ್ಮು, ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಯ್ತಂತೆ. ದೇರ್ ವಾಸ್ ಎ ಪರ್ಸೆಪ್ಟಬಲ್ ಚೇಂಜ್ ಇನ್ ದ ಲೈಫ್ ಸ್ಟೈಲ್ ಆಫ್ ದ ಓನರ್. ಸೊ ಮಾಲೀಕ ಏನಿದ್ದ ಅವನ ಜೀವನ ಶೈಲಿನಲ್ಲಿ ತುಂಬ ದೊಡ್ಡ ಮಹತ್ತರವಾದ ಬದಲಾವಣೆ ಕಂಡು ಬಂತಂತೆ. ಸೊ ಆ ಲೆವೆಲಲ್ಲಿ ಇನ್ಕಮ್ ಬಂದಿದೆ. ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್. ತೋಟ ವಿಸ್ತರಣೆ ಆಯ್ತಂತೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ, ಒಳ್ಳೆ ಫಲನೂ ಬಂತು. ಸೊ ಒಳ್ಳೆ ಇನ್ಕಮ್ ಬಂತು. ಸೊ ಹಾಗಾಗಿ ತೋಟ ಇನ್ನು ಸ್ವಲ್ಪ ವಿಸ್ತರಣೆ ಆಯಿತು. ಬಟ್ ದ ಓನರ್ ಬಿಕೇಮ್ ಲೆಥರ್ಜಿಕ್ ಆ್ಯಂಡ್ ಶೀಲ್ಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಆದರೆ ಮಾಲೀಕ ತುಂಬ ಆಲಸ್ಯಕ್ಕೊಳಗಾದಂತೆ ಹಾಗೂ ಕಠಿಣ ಪರಿಶ್ರಮದಿಂದ ದೂರ ಸರಿದನಂತೆ. ಹಿಸ್ ವೈಫ್ ಫೌಂಡ್ ಆಲ್ ದಿಸ್ ವೆರಿ ಸ್ಟ್ರೇಂಜ್. ಸೊ ಆ ಮಾಲೀಕನ ಹೆಂಡತಿ ಇದನ್ನೆಲ್ಲ ನೋಡಿ ಒಂಥರ ವಿಚಿತ್ರ ಅಂತ ಅನ್ನಿಸ್ತಾಳೆ. ಶಿ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ಫಾರ್ ದ ವರ್ಸ್. ಸೊ ಇವಳು ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಈ ಮುದುಕ ಏನು ಬಂದಿದ್ದಾನೆ ಅವ್ನು ಬಂದಿರೋದು ನಮ್ಮ ಒಳ್ಳೆಯದಕ್ಕೋ ನಮ್ಮ ಕೆಟ್ಟದ್ದಕ್ಕೋ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ನು ಬಂದಿರೋದ್ರಿಂದ ಸೊ ಇವನು ಆಲಸ್ಯಕ್ಕೊಳಗಾಗಿದ್ದಾನೆ. ಸೊ ಮೇ ಬಿ ಅವಳು ಯೋಚನೆ ಮಾಡ್ತಾಳೆ. ಹರ್ ಹಸ್ಬೆಂಡ್ಸ್ ವೆಲ್ತ್ ಆ್ಯಂಡ್ ಸೋಷಿಯಲ್ ಪ್ರೆಸ್ಟೀಜ್ ಹ್ಯಾಡ್ ರೈಸನ್ ಹೈಯರ್. ಸೊ ಪಾಸಿಟಿವ್ ಸೈಡ್ಸ್ ತೊಗೊಂಡ್ರೆ ಅವಳ ಗಂಡನ ಸಂಪತ್ತು, ಸಾಮಾಜಿಕ ಪ್ರತಿಷ್ಠೆ ಎಲ್ಲ ಹೆಚ್ಚಾಯಿತು. ಹಿ ಅಕ್ವೈರ್ಡ್ ಎ ನಂಬರ್ ಆಫ್ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ಟೌನ್ ಆ್ಯಂಡ್ ಅನ್ ಈಕ್ವಲ್ ನಂಬರ್ ಇನ್ ಹಿಸ್ ವಿಲೇಜ್. ಸೊ ಅವನು ಅದರ ಹತ್ತಿರದೇ ಇದ್ದ ಒಂದು ಊರಿನಲ್ಲೂ ಒಂದಿಷ್ಟು ಜನ ಸಂಪಾದಿಸಿದಂತೆ, ಅವ್ರೂರಲ್ಲೂ ಒಂದಿಷ್ಟು ಜನ ಸಂಪಾದಿಸಿದಂತೆ. ಸೊ ಹಾಗಾಗಿ ಇವೆಲ್ಲ ಪಾಸಿಟಿವ್ ಸೈಡು ಆ ಮುದುಕ ಬಂದಿದ್ದರಿಂದ. ಈವನ್ ದೋ ಹಿ ಹ್ಯಾಡ್ ಪ್ರೀಷಿಯಸ್ ಲಿಟಲ್ ಟು ಡೂ. ಅವನಿಗೆ ಅಂಥ ಮಾಡೋ ಅಂಥ ಕೆಲಸಗಳು ಏನು ಅಂಥದ್ದಿರಲಿಲ್ಲ. ಹಿಸ್ ಲೈಫ್ ಬಿಕೇಮ್ ಕ್ರೌಡೆಡ್ ವಿತ್ ಕಲರ್ಫುಲ್ ಇವೆಂಟ್ಸ್. ಆದಾಗ್ಯೂ
ಅವನ ಜೀವನ ವರ್ಣರಂಜಿತವಾದ ಘಟನೆಗಳ ತುಂಬಿತ್ತಂತೆ. ಶಿ ಬಿಕೇಮ್ ಅಪ್ರಿಹೆನ್ಸಿವ್ ಅಬೌಟ್ ಹಿಸ್ ಅಡಲ್ಟ್ರಿ ಅಂಡ್ ಅಂಪ್ಟೀನ್ ಅದರ್ ವೈಸಸ್. ಅವನ ವ್ಯಭಿಚಾರ ಮತ್ತು ಇತರ ದುಷ್ಕೃತ್ಯಗಳ ಬಗ್ಗೆ ಅವಳು ಭಯಭೀತಲಾದಳು. ಕಲ್ಟಿವೇಟೆಡ್ ಲೇಟ್ಲಿ, ಇತ್ತೀಚೆಗೆ ಅವನು ಬೆಳೆಸ್ಕೊಂಡಂತಹ ವಿಷಯಗಳವು. ಥ್ಯಾಂಕ್ಸ್ ಟು ಹಿಸ್ ನ್ಯೂಲಿ ಅಕ್ವೈರ್ಡ್ ಕ್ಲೌಡ್. ಸೊ ಅವನ ಹೊಸದಾಗಿ ಸಂಪಾದಿಸಿದ ಜನಗಳೇನಿದ್ರು, ಸೊ ಅದರ ಪರಿಣಾಮವಾಗಿ ಅವನು ಈ ರೀತಿ ವ್ಯಭಿಚಾರ ಮತ್ತು ದುಷ್ಕೃತ್ಯಗಳಿಗೆ ಇಳಿದಿದ್ದಾನೆ. ದೇರ್ ಫಾರ್ಮ್ which was merely 10 acres had grown beyond their imagination. ಕೇವಲ 10 ಎಕರೆ ಇದ್ದಂತಹ ಆ ಜಮೀನು ಇವಾಗ ಅವ್ರ ಕಲ್ಪನೆಗೂ ಮೀರಿ ಬೆಳೆದಿದೆಯಂತೆ. ದಟ್ ವಾಸ್ ಫೈನ್, ಬಟ್ ದೇರ್ ಲೈಫ್ ಆಲ್ಸೋ ವಾಸ್ ಗ್ರ್ಯಾಜುಯಲಿ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್. ಸೊ ಅದು ಚೆನ್ನಾಗಿತ್ತು, ಆದರೆ ಅವ್ರ ಜೀವನ ಕ್ರಮೇಣ ಕೈಯಿಂದ ಜಾರಕ್ಕೆ ಸ್ಟಾರ್ಟ್ ಆಯಿತು. ವೆನ್ ಶಿ ವಾಸ್ ಇನ್ ಎ ಫಿಕ್ಸ್ ಲೈಕ್ ದಿಸ್, ಈ ರೀತಿ ಒಂದು ಮೂಡಲ್ಲಿದ್ದಾಗ, ಒನ್ ಡೇ ದ ಓಲ್ಡ್ ಮ್ಯಾನ್ met her and behaved as though he knew all about her plight. ಸೊ ಅವನು ಓಲ್ಡ್ ಮ್ಯಾನು ಅವಳನ್ನ ಮೀಟ್ ಮಾಡ್ತಾನೆ. ಆಮೇಲೆ ಒಂಥರ ಅವನಿಗೆಲ್ಲ ಗೊತ್ತಿದೆ ಅವಳ ಸ್ಥಿತಿ ಬಗ್ಗೆ ಅನ್ನೋ ಥರ ವರ್ತಿಸ್ತಾನೆ. ಹಿ ಸ್ಮೈಲ್ಡ್ ಅಟ್ ಹರ್, ಅವಳು ನೋಡಿ ನಗ್ತಾನೆ. ಆ್ಯಂಡ್ ಬ್ರಾಡ್ ಡೌನ್ ಅನ್ ಆಫರಿಂಗ್ ಆಫ್ ಟೆಂಡರ್ ಕೋಕೋನಟ್ಸ್ ಫ್ರಮ್ ಎ ನಿಯರ್ ಬೈ ಟ್ರೀ. ಸೊ ಅಲ್ಲೇ ಇದ್ದಂಥ ಒಂದು ತೆಂಗಿನಕಾಯಿ ಮರದಿಂದ ಒಂದು ಎಳ್ನೀರನ್ನ ಕಿತ್ಕೊಂಡು ಅವಳಿಗೆ ಕೊಡ್ತಾನೆ. He sat on the embankment of the well. ಸೊ ಬಾವಿಯ ಕಟ್ಟೆ ಮೇಲೆ ಕೂತ್ಕೋತಾರೆ. She had no alternative and she sat next to him. ಸೊ ಅವಳಿಗೂ ಏನು ಬೇರೆ ಜಾಗ ಇರಲಿಲ್ಲ, ಅಲ್ಲೇ ಕೂತ್ಕೊಂಡ್ಲು ಅವನ ಪಕ್ಕತಾನೆ. The sun was slipping away into the western horizon. ಸೂರ್ಯ ಪಶ್ಚಿಮ ದಿಗಂತಕ್ಕೆ ಜಾರ್ತಾ ಇದ್ದ, ಅಂದರೆ ಕತ್ಲಾಗ್ತಾ ಇತ್ತು. His rays were reaching the walls of the well through the foliage of coconut, mango and jackfruit trees. ಸೊ ಸೂರ್ಯನ ಕಿರಣಗಳು ಆ ತೆಂಗಿನಕಾಯಿ, ಮಾವಿನ ಎಲೆ, ಹಲಸಿನ ಎಲೆ, ಸೊ ಇದ್ರ ಮೂಲಕ ಬಾವಿಗೋಡೆನು ತಲುಪ್ತಿದ್ವು. ದ ಓಲ್ಡ್ ಮ್ಯಾನ್ ಬಿಗ್ಯಾನ್ ಹಿಸ್ ನ್ಯಾರೇಟಿವ್. ಸೊ ಮುದುಕ ತನ್ನ ನಿರೂಪಣೆಯನ್ನು ಪ್ರಾರಂಭಿಸಿದಂತೆ. ಇನ್ ಎ ಫ್ಯಾರ್ ಆಫ್ ಪ್ಲೇಸ್ ಒನ್ಸ್ ದೇರ್ ವಾಸ್ ಎ ಮ್ಯಾನ್ ಕಾಲ್ಡ್ ತಮ್ಮಣ್ಣ. ಎಲ್ಲೋ ಒಂದು ದೂರದ ಸ್ಥಳದಲ್ಲಿ ತಮ್ಮಣ್ಣ ಅನ್ನೋ ಒಬ್ಬ ವ್ಯಕ್ತಿ ಇದ್ದಂತೆ. ಹಿ ಹ್ಯಾಡ್ ಎವರಿಥಿಂಗ್. ತಮ್ಮಣ್ಣಂಗೆ ಎಲ್ಲ ಇತ್ತಂತೆ, ಏನು ಬೇಕೋ ಜೀವನಕ್ಕೆ ಎಲ್ಲ ಇತ್ತಂತೆ. 10 acres ಆಫ್ ವೆಟ್ಲ್ಯಾಂಡ್, 10 ಎಕರೆ ಫಲವತ್ತಾದ ಭೂಮಿ ಇತ್ತಂತೆ. ಎ ಕಂಫರ್ಟಬಲ್ ಹೌಸ್, ಒಳ್ಳೆ ಮನೆ ಇತ್ತಂತೆ. ಪೀಪಲ್ ಟು ರೆಡಿ ಟು ಡೂ ಹಿಸ್ ಬಿಡ್ಡಿಂಗ್. ಸೊ ಅವನು ಏನು ಹೇಳಿದ್ರೆ ಕೇಳೋ ಹಾಗೆ, ಕೆಲಸ ಮಾಡೋ ಹಾಗೆ ಮಾಡೋಂಥ ಜನಗಳಿದ್ರು. ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ಆಲ್ ಹಿಸ್ ಪೊಸೆಷನ್ಸ್ ವಾಸ್ ಹಿಸ್ ರೈವಲ್ ಸಂಗೋಜಿ. ಸೊ ಅವನಲ್ಲಿ ಇರ್ತಕ್ಕಂಥ ಆಸ್ತಿಗಳಲ್ಲಿ ಅತ್ಯಂತ ಪ್ರಮುಖವಾದ ಆಸ್ತಿ ಅಂದರೆ ಅವನ ಪ್ರತಿಸ್ಪರ್ಧಿ ಸಂಗೋಜಿ ಅನ್ನೋನು. ಆಫ್ಟರ್ ಪ್ರೊಸೀಡಿಂಗ್ ದಿಸ್ ಫ್ಯಾರ್, ಇಷ್ಟು ಹೇಳಿದ ಮೇಲೆ ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಟಂಬ್ಲಿಂಗ್ ಫಾರ್ವರ್ಡ್ಸ್. ಸೊ ಅವನಿಗೆ ಪದಗಳನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ದ. ಆಸ್ ದೋ ಹಿ ಹ್ಯಾಡ್ ಕಮಿಟೆಡ್ ಎ ಮಿಸ್ಟೇಕ್, ಏನೋ ಒಂದು ತಪ್ಪಾಗಿದೆ ಅನ್ನೋ ನನಗೆ ತಡವರಿಸ್ತಾ ಇದ್ದಾನೆ. ಶಿ ವಾಸ್ ಲಿಸ್ನಿಂಗ್, ಅವಳು ಕೇಳ್ತಾ ಇದ್ದಾಳೆ. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ, ಸೇಯಿಂಗ್ ಆಲ್ ದಿಸ್ ಈಸ್ ನನ್ ಆಫ್ ಮೈ ಕನ್ಸರ್ನ್. ಸೊ ಅವಳಿಗೆ ಇದು ಯಾವುದು ನನಗೆ ಬೇಕಾಗಿರೋದಲ್ಲಪ್ಪ ಅಂತ ಹೇಳಿಬಿಟ್ಟು ಹೊರಟೋಗೋಣ ಅಂತ ಅನ್ಕೊತಾ ಇದ್ಲು. However, unwilling to hurt the old man, she continued to sit there quietly. ಪಾಪ ಈ ಮುದುಕನ್ನ ಯಾಕೆ ನೋಯಿಸೋದು ಅಂತ ಅನಿಸ್ಬಿಟ್ಟು ಅಲ್ಲೇ ಸದ್ದಿಲ್ದಲೇ ಕೂತ್ಕೊಂಡ್ಬಿಟ್ಲು. ದ ಓಲ್ಡ್ ಮ್ಯಾನ್ ವೆಂಟ್ ಆನ್. ಮುದುಕ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡೋದು, ತಿರ್ಗಾ ಮುಂದುವರಿತಾ ಇದ್ದಾನೆ. ನೋ, ಹಿಸ್ ನೇಮ್ ವಾಸ್ ನಾಟ್ ಸಂಗೋಜಿ, ಇಟ್ ವಾಸ್ ಬಸವಯ್ಯ. ಸೊ ಇಲ್ಲ ಅವನ ಹೆಸರು ಸಂಗೋಜಿ ಅಲ್ಲ, ಅದು ಬಸವಯ್ಯ ಅಂತ ಹೇಳುತ್ತೆ ತಾತ. He expressed his amazement at how facts take on such varied guises when they are narrated as fiction. ಸೊ ಇವನಿಗೇನು ಅನಿಸುತ್ತೆ ಅಂದರೆ, ಆ್ಯಕ್ಚುಲಿ ಇವನು ಹೇಳ್ತಾ ಇರೋದು ನಿಜ. ಸೊ ಆ ರೀತಿಯ ಫ್ಯಾಕ್ಟ್ಸ್ ಫಿಕ್ಷನ್ ಥರ ಹೇಳಬೇಕಾಗಿದೆ, ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದಾನೆ. ಸೊ ಹಾಗೆ ಆಗಾಗ ಏನೇನೋ ಚೇಂಜಸ್ ಆಗುತ್ತೆ ಅಂತ ಅವನು ಚೇಂಜ್ಗಳ ಬಗ್ಗೆ ಒಂದು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾನೆ. ಲೆಟ್ ದಟ್ ಬಿ, ಇರಲಿ ಬಿಡು, ಅದಿರಲಿ. ಲೆಟ್ ಅಸ್ ಅಸ್ಯೂಮ್ ಹಿಸ್ ನೇಮ್ ವಾಸ್ ಬಸವಯ್ಯ. ಇರಲಿ, ಬಸವಯ್ಯ ಅಂತಲೇ ಇಟ್ಕೋ, ಸಂಗೋಜಿ ಬೇಡ, ಅವನು ಬಸವಯ್ಯ ಅಂತಲೇ ಇರಲಿ. ಹಿ ವಾಸ್ ತಮ್ಮಣ್ಣಸ್ ರೈವಲ್. ಸೊ ಅವನು ತಮ್ಮಣ್ಣನ ಪ್ರತಿಸ್ಪರ್ಧಿ. ಇಫ್ ತಮ್ಮಣ್ಣ ಬಾಟ್ 4 more acres adjacent to his land, ಬಸವಯ್ಯ ಆಲ್ಸೋ ಫಾಲೋಡ್ ದ ಸೂಟ್. ಸೊ ಏನಾಯಿತು, ತಮ್ಮಣ್ಣ ಅವನ ಜಮೀನು ಪಕ್ಕದಲ್ಲಿ ಒಂದು 4 ಎಕರೆ ತೊಗೊಂಡ್ರೆ ಬಸವಯ್ಯನೂ ತೊಗೊಳ್ಳೋದಂತೆ. ಇಫ್ ಒನ್ ಹ್ಯಾಡ್ 10 friends, ದ ಅದರ್ ಅಕ್ವೈರ್ಡ್ 15 admirers. ಸೊ ಒಬ್ಬನಿಗೆ 10 ಜನ ಸ್ನೇಹಿತರಿದ್ದರೆ ಇನ್ನೊಬ್ಬ 15 ಜನ ಅಭಿಮಾನಿಗಳನ್ನ ಸಂಪಾದಿಸೋದಂತೆ. ಟು ಬಿಗಿನ್ ವಿತ್, ಆಲ್ ದಿಸ್ ಲುಕ್ಡ್ ಲೈಕ್ ಹೆಲ್ತಿ ಕಾಂಪಿಟೇಷನ್. ಸೊ ಈ ರೀತಿಯ ಒಂದು ಅವರ ಸ್ಪರ್ಧೆ ಏನಿತ್ತು
ಅದು ಒಂಥರ ಆರೋಗ್ಯಕರ ಸ್ಪರ್ಧೆ ಅನ್ನೋ ಥರ ಕಾಣ್ತಿತ್ತು ಮೊದಲಿಗೆಲ್ಲ. However, gradually it rose to such a pitch that there was no land left in the village for them to buy. ಸೊ ಇದು ಯಾವ ಮಟ್ಟಕ್ಕೆ ಹೋಗಿ ಮೀರ್ತಂತೆ ಅಂದರೆ, ಆ ತೀವ್ರತೆ ಏನಪ್ಪ ಅಂದರೆ, ಆ ಹಳ್ಳಿನಲ್ಲಿ ಕೊಂಡುಕೊಳ್ಳೋಕ್ಕೆ ಯಾವುದೇ ಭೂಮಿನೂ ಸಹ ಉಳಿದಿರ್ಲಿಲ್ವಂತೆ. ಆ ಲೆವೆಲಲ್ಲಿ ಇಬ್ಬರೂ ಕೊಂಡ್ಕೊಂಬಿಟ್ರು.